ನಮಸ್ಕಾರ. ಮುಖ್ಯಾಂಶಗಳು. ದೇಶದ ನಾಗರಿಕರ ಅಭ್ಯುದಯಕ್ಕೆ ಕೇಂದ್ರದಿಂದ ಹಲವು ಯೋಜನೆಗಳ ಪರಿಣಾಮಕಾರಿ ಅನುಷ್ಠಾನ, ರಾಷ್ಟ್ರಪತಿ ರಾಮನಾಥ್ ಕೋವಿಂದ್. ಸಂಸತ್ ಅಧಿವೇಶನ, ಮಹತ್ವದ ಚರ್ಚೆ, ಚಿಂತನ ಮಂಥನದಲ್ಲಿ ಭಾಗಿಯಾಗಲು ವಿರೋಧ ಪಕ್ಷಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ಮನವಿ. ತುಮಕೂರು ಸಿದ್ದಗಂಗಾ ಮಠದಲ್ಲಿ ಡಾ. ಶಿವಕುಮಾರ ಸ್ವಾಮಿ ಪುಣ್ಯಸ್ಮರಣೆ, ಗಣ್ಯರು ಭಾಗಿ. ಹಾಗೂ ಕ್ರಿಕೆಟ್, 4ನೇ ಏಕದಿನ ಪಂದ್ಯದಲ್ಲಿ ಭಾರತದ ವಿರುದ್ಧ ನ್ಯೂಜಿಲೆಂಡ್ಗೆ 8 ವಿಕೆಟ್ಗಳ ಜಯ. ವಾರ್ತೆಗಳ ವಿವರ. ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಸಂಸತ್ತಿನ ಜಂಟಿ ಅಧಿವೇಶನ ಉದ್ದೇಶಿಸಿ ಭಾಷಣ ಮಾಡುವ ಮೂಲಕ ಸಂಸತ್ತಿನ ಬಜೆಟ್ ಅಧಿವೇಶನಕ್ಕೆ ಚಾಲನೆ ನೀಡಿದರು. राष्ट्रपति और अभिवादन करते हुए प्रधानमंत्री नरेंद्र मोदी बिछा हुआ एक प्राचीन समृद्ध परंपरा का निर्वाह किया जा रहा है. लाल कालीन बिछा हुआ है और प्राचीन परंपरा और समृद्ध परंपरा का निर्वाह किया जा रहा है. और केंद्रीय कक्ष की ओर अध्यक्ष और प्रधानमंत्री. राष्ट्रपति जी, ತಮ್ಮ ಭಾಷಣದಲ್ಲಿ ಅವರು ಎನ್ಡಿಎ ಸರ್ಕಾರದ ಹಲವು ಸಾಧನೆಗಳನ್ನು ವಿವರಿಸಿ 2019ನೇ ವರ್ಷ ದೇಶದ ಇತಿಹಾಸದಲ್ಲಿ ಮೈಲುಗಲ್ಲಾಗಿದೆ. ಹಲವು ವಾರ್ಷಿಕೋತ್ಸವಗಳನ್ನು ಈ ವರ್ಷ ಆಚರಿಸಲಾಗುತ್ತಿದ್ದು, ಮಹಾತ್ಮ ಗಾಂಧೀಜಿ ಅವರ 150ನೇ ಜಯಂತಿ, ಏಪ್ರಿಲ್ 13ಕ್ಕೆ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡಕ್ಕೆ 100 ವರ್ಷ ತುಂಬಲಿದೆ. ದೇಶದ ಪರವಾಗಿ ಹುತಾತ್ಮರಿಗೆ ಶ್ರದ್ಧಾಂಜಲಿ ಸಲ್ಲಿಸುವುದಾಗಿ ತಿಳಿಸಿದರು. 2014ಕ್ಕೂ ಮೊದಲು ದೇಶ ಅನಿಶ್ಚಿತತೆಯ ವಾತಾವರಣ ಎದುರಿಸುತ್ತಿತ್ತು. ಚುನಾವಣೆಯ ನಂತರ ಅಧಿಕಾರ ವಹಿಸಿಕೊಂಡ ಎನ್ಡಿಎ ಸರ್ಕಾರ ನವಭಾರತ ನಿರ್ಮಿಸಲು ಸಂಕಲ್ಪ ಕೈಗೊಂಡು ಸಾಮಾಜಿಕ ಆರ್ಥಿಕ ಬದಲಾವಣೆಗಳಿಗೆ ಪರಿಣಾಮಕಾರಿ ಪ್ರಯತ್ನ ಕೈಗೊಂಡು ದೇಶದ ಪ್ರತಿಯೊಬ್ಬ ನಾಗರಿಕರ ಅಭ್ಯುದಯಕ್ಕೆ ಅಹರ್ನಿಶಿ ಶ್ರಮಿಸುತ್ತಿದೆ ಎಂದರು. ತಮ್ಮ ಭಾಷಣದಲ್ಲಿ ಕ್ರಾಂತಿಯೋಗಿ ಬಸವೇಶ್ವರರ ದಯೆಯೇ ಧರ್ಮದ ಮೂಲವಯ್ಯ ವಚನವನ್ನು ಉಲ್ಲೇಖಿಸಿ ಎಲ್ಲ ಧರ್ಮಗಳ ಸಾರ ದಯೆಯೇ ಆಗಿದ್ದು, ಅದರಂತೆ ಎನ್ಡಿಎ ಸರ್ಕಾರ ಸರ್ವರಿಗೂ ಒಳಿತಾಗುವ ಯೋಜನೆಗಳನ್ನು ಜಾರಿಗೊಳಿಸುತ್ತಿದೆ ಎಂದರು. ಸ್ವಚ್ಛ ಭಾರತ, ಉಜ್ವಲ ಯೋಜನೆಗಳನ್ನು ಪ್ರಸ್ತಾಪಿಸಿದ ರಾಷ್ಟ್ರಪತಿ, ಸ್ವಚ್ಛ ಭಾರತ ಯೋಜನೆಯಡಿ ದೇಶದಲ್ಲಿ 9 ಕೋಟಿ ಶೌಚಾಲಯಗಳನ್ನು ನಿರ್ಮಿಸುವ ಮೂಲಕ ಮಹಾತ್ಮ ಗಾಂಧಿ ಅವರ ಕನಸಿನಂತೆ ಸಂಪೂರ್ಣ ಸ್ವಚ್ಛತೆಯತ್ತ ಕೊಂಡೊಯ್ಯಲಾಗುತ್ತಿದೆ ಎಂದರು. ಉಜ್ವಲ ಯೋಜನೆಯಡಿ ಬಡ ಮಹಿಳೆಯರಿಗೆ ಉಚಿತ ಅಡುಗೆ ಅನಿಲ ಸಂಪರ್ಕ ಕಲ್ಪಿಸುವ ಮೂಲಕ ಅವರ ಸಂಕಷ್ಟ ನಿವಾರಿಸಲು ಪ್ರಾಮಾಣಿಕ ಪ್ರಯತ್ನ ಮಾಡಲಾಗಿದೆ. ಈವರೆಗೆ 6 ಕೋಟಿ ಬಡ ಮಹಿಳೆಯರಿಗೆ ಅಡುಗೆ ಅನಿಲ ಸಂಪರ್ಕ ಕಲ್ಪಿಸಲಾಗಿದೆ ಎಂದು ಹೇಳಿದರು. मुख्य ध्येय है. माननीय सदस्यगण, समग्र और आधुनिक विकास के लिए अनिवार्य है कि हमारे देश का एक भी भाई बहन या एक भी परिवार बुनियादी जरूरतों से वंचित न रहे. आम नागरिक का दर्द समझने वाली मेरी सरकार ने मूलभूत सुविधाओं को प्राथमिकता दी. ದೇಶದ ಆರೋಗ್ಯ ವಲಯದಲ್ಲಿ ಹಲವಾರು ಸುಧಾರಣಾ ಕ್ರಮಗಳನ್ನು ಅನುಷ್ಠಾನಗೊಳಿಸಿ ಬಡವರಿಗೆ ಆರೋಗ್ಯದ ಸವಲತ್ತುಗಳನ್ನು ಖಾತರಿಪಡಿಸಲು ಕ್ರಮ ಕೈಗೊಳ್ಳಲಾಗಿದೆ. ಆಯುಷ್ಮಾನ್ ಭಾರತ ಯೋಜನೆಯಡಿ ಬಡವರಿಗೆ 5 ಲಕ್ಷ ರೂಪಾಯಿವರೆಗೆ ಉಚಿತ ವೈದ್ಯಕೀಯ ನೆರವು ಕಲ್ಪಿಸಲಾಗುತ್ತಿದ್ದು, ಈ ಯೋಜನೆಯಡಿ ಲಕ್ಷಾಂತರ ಮಂದಿ ಪ್ರಯೋಜನ ಪಡೆಯುತ್ತಿದ್ದಾರೆ ಎಂದರು. ಗುಣಮಟ್ಟದ ಔಷಧಿಗಳು ಕಡಿಮೆ ದರದಲ್ಲಿ ಜನಸಾಮಾನ್ಯರಿಗೆ ಪೂರೈಸುವ ಕ್ರಮವಾಗಿ ದೇಶಾದ್ಯಂತ 4,900 ಜನೌಷಧಿ ಕೇಂದ್ರಗಳನ್ನು ತೆರೆಯಲಾಗಿದ್ದು, 700 ವಿವಿಧ ಔಷಧಿಗಳನ್ನು ಅಗ್ಗದ ದರದಲ್ಲಿ ಒದಗಿಸಲಾಗುತ್ತಿದೆ ಎಂದು ತಿಳಿಸಿದರು. 21 ದಶಲಕ್ಷ ಬಡವರನ್ನು ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆ, ಪ್ರಧಾನಮಂತ್ರಿ ಜ್ಯೋತಿ ಬಿಮಾ ಯೋಜನೆಯಡಿ ತರಲಾಗಿದೆ ಎಂದು ಹೇಳಿದರು.
ದಿವಂಗತ ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಸರ್ಕಾರದ ಸಾಧನೆಗಳನ್ನು ಸ್ಮರಿಸಿದ ರಾಷ್ಟ್ರಪತಿ ಅವರು ಹಾಕಿಕೊಟ್ಟ ಮುನ್ನೋಟದ ಪ್ರೇರಣೆಯ ಮೇಲೆ ಸರ್ಕಾರ ದೇಶವನ್ನು ಅಭಿವೃದ್ಧಿಯ ಹೊಸ ಎತ್ತರಕ್ಕೆ ಕೊಂಡೊಯ್ಯಲು ಶ್ರಮಿಸುತ್ತಿದೆ ಎಂದು ನುಡಿದರು. प्रभावित होता था और उनका अधिकांश परिश्रम और समय ईंधन जुटाने में लग जाता था. ऐसी बहनों बेटियों के लिए मेरी सरकार ने उज्ज्वला योजना के तहत अब तक 6 करोड़ से ज्यादा गैस कनेक्शन दिए. दशकों के प्रयास के बाद भी वर्ष 2014 तक हमारे देश में केवल 12 करोड़ गैस कनेक्शन थे. प्रतिवर्ष 5 लाख रुपए तक के इलाज खर्च की व्यवस्था की गई. सिर्फ 4 महीने में ही इस योजना के तहत 10 लाख से ज्यादा गरीब अस्पताल में अपना इलाज करवा चुके हैं. ಪೌರತ್ವ ತಿದ್ದುಪಡಿ ವಿಧೇಯಕದ ಮೂಲಕ ನೆರೆಯ ದೇಶಗಳಲ್ಲಿ ಹಿಂಸೆಗೆ ನಲುಗಿ ವಲಸೆ ಬಂದ ಭಾರತೀಯರಿಗೆ ಪೌರತ್ವ ಕಲ್ಪಿಸಲು ಶ್ರಮಿಸಲಾಗುತ್ತಿದೆ. ಮುಸ್ಲಿಂ ಮಹಿಳೆಯರು ತ್ರಿವಳಿ ತಲಾಖ್ನಿಂದ ಅನುಭವಿಸುತ್ತಿರುವ ತೊಂದರೆ ನಿವಾರಿಸಲು ಸರ್ಕಾರ ಪ್ರಾಮಾಣಿಕ ಪ್ರಯತ್ನ ನಡೆಸುತ್ತಿದೆ ಎಂದು ಹೇಳಿದರು. ಪ್ರಧಾನಮಂತ್ರಿ ಮುದ್ರಾ ಯೋಜನೆಯಡಿ 7 ಲಕ್ಷ ಕೋಟಿ ರೂಪಾಯಿಗಳನ್ನು ಯುವ ಜನರ ಕಲ್ಯಾಣಕ್ಕಾಗಿ ಕಲ್ಪಿಸಲಾಗಿದ್ದು ಒಟ್ಟು 150 ದಶಲಕ್ಷ ಮಂದಿ ಈ ಯೋಜನೆಯ ಪ್ರಯೋಜನ ಪಡೆದುಕೊಂಡಿದ್ದಾರೆ ಎಂದು ತಿಳಿಸಿದರು. ದೇಶದಲ್ಲಿ ಹೊಸದಾಗಿ 7 ಐಐಟಿ, 7 ಐಐಎಂ, 14 ಐಐಐಟಿ, 4 ಎನ್ಐಟಿ ಹಾಗೂ 4 ಎನ್ಐಡಿಗಳನ್ನು ಸ್ಥಾಪಿಸುವ ಮೂಲಕ ಶೈಕ್ಷಣಿಕ ವಲಯದಲ್ಲಿ ಉತ್ಕೃಷ್ಟತೆಗೆ ಹೆಚ್ಚಿನ ಆದ್ಯತೆ ನೀಡಲಾಗಿದೆ ಎಂದು ರಾಷ್ಟ್ರಪತಿ ತಿಳಿಸಿದರು. ಮಹಿಳೆಯರ ಸಬಲೀಕರಣಕ್ಕೆ ಎನ್ಡಿಎ ಸರ್ಕಾರ ಗರಿಷ್ಠ ಪ್ರಮಾಣದ ಆದ್ಯತೆ ನೀಡಿದ್ದು ಪ್ರಧಾನಮಂತ್ರಿ ಮುದ್ರಾ ಯೋಜನೆಯಡಿ 73% ಸಾಲಗಳನ್ನು ಮಹಿಳಾ ಫಲಾನುಭವಿಗಳೇ ಪಡೆದುಕೊಂಡಿರುವುದು ವಿಶೇಷ ಎಂದರು. लगभग 21 करोड़ गरीब भाई बहनों को बीमा सुरक्षा कवच प्रदान किया गया है. किसी अनहोनी के समय प्रत्येक योजना के तहत 2 लाख रुपए की सहायता का प्रावधान किया गया है. अब तक इस योजना के माध्यम से 3100 करोड़ रुपए से अधिक की राशि उपलब्ध कराकर मेरी सरकार ने देशवासियों का उनके संकट के समय में साथ दिया है. मेरी सरकार गरीब महिलाओं और बच्चों में कुपोषण की चुनौती को समाप्त करने के लिए भी पूरी शक्ति से काम कर रही है. कुपोषण के लिए जिम्मेदार परिस्थितियों को दूर करने के लिए तथा कुपोषण से पीड़ित लोगों के लिए मेरी सरकार ने राष्ट्रीय पोषण मिशन शुरू किया है. देश के दूर दराज और आदिवासी इलाकों में रहने वाले बच्चों और गर्भवती महिलाओं तक भी टीकाकरण की सुविधा पहुंचे, इसके लिए सरकार ने मिशन इंद्रधनुष योजना की शुरुआत की, जिसके फलस्वरूप अब देश बहुत तेजी के साथ पूर्ण टीकाकरण के लक्ष्य के करीब पहुंच गया है. चाहे शहर हो या गांव, मेरी सरकार स्वास्थ्य से जुड़े इंफ्रास्ट्रक्चर को मजबूत करने का काम तेजी से कर रही है. सरकार द्वारा नए मेडिकल कॉलेज खोले जा रहे हैं, जिला अस्पतालों को अपग्रेड किया जा रहा है और देश की हर बड़ी पंचायत में वेलनेस सेंटर खोले जा रहे हैं. सरकार ने पुरानी योजनाओं के घरों का निर्माण पूरा करने के साथ ही प्रधानमंत्री आवास योजना के तहत शहर और गांव में घर बनाने के काम को अभूतपूर्व गति दी है. पिछले 4.5 वर्षों में सरकार की ग्रामीण आवास योजनाओं के तहत 1 करोड़ 30 लाख से ज्यादा घरों का निर्माण किया जा चुका है, जबकि वर्ष 2014 के पहले 5 साल में सिर्फ 25 लाख घरों का ही निर्माण हुआ था. घर के निर्माण और घर की चाबी देने में 5 गुना से ज्यादा की ये तेजी देश के गरीबों की तकदीर और हमारे गांव की तस्वीर बदल रही है. ದೀನ್ ದಯಾಳ್ ಅಂತ್ಯೋದಯ ಯೋಜನೆಯಡಿ 6 ಕೋಟಿ ಸ್ವಸಹಾಯ ಸಂಘಗಳಿಗೆ 75,000 ಕೋಟಿ ರೂಪಾಯಿ ಸಾಲ ಒದಗಿಸಲಾಗಿದ್ದು ಬೇರು ಮಟ್ಟದಲ್ಲಿ ಮಹಿಳೆಯರ ಆರ್ಥಿಕ ಸಬಲೀಕರಣಕ್ಕೆ ಒತ್ತು ನೀಡಲಾಗಿದೆ ಎಂದರು. माननीय सदस्यगण, आइए हम सभी एक साथ मिलकर नए भारत के निर्माण का मार्ग प्रशस्त करें और 21वीं सदी में भारत की प्रतिष्ठा को नए शिखर पर पहुंचाएं. जय हिंद. ಜಂಟಿ ಅಧಿವೇಶನದಲ್ಲಿ ಪಾಲ್ಗೊಳ್ಳಲು ಸಂಸತ್ ಭವನಕ್ಕೆ ಆಗಮಿಸಿದ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಸಂಸದೀಯ ವ್ಯವಹಾರಗಳ ಸಚಿವ ನರೇಂದ್ರ ಸಿಂಗ್ ತೋಮರ್ ಮತ್ತಿತರರು ಸ್ವಾಗತಿಸಿದರು.
ಈ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಇಂದಿನಿಂದ ಸಂಸತ್ತಿನ ಬಜೆಟ್ ಅಧಿವೇಶನ ಆರಂಭಗೊಳ್ಳುತ್ತಿದ್ದು 13ರವರೆಗೆ ನಡೆಯಲಿದೆ. ಸದನದಲ್ಲಿ ನಡೆಯುವ ಮಹತ್ವದ ಚರ್ಚೆ, ಚಿಂತನ ಮಂಥನಗಳಲ್ಲಿ ಎಲ್ಲಾ ಸದಸ್ಯರು ಸಕಾರಾತ್ಮಕವಾಗಿ ಪಾಲ್ಗೊಂಡು ಸರ್ಕಾರಕ್ಕೆ ಸೂಕ್ತ ಸಲಹೆ ಸೂಚನೆ ನೀಡಬೇಕು. ಕೇಂದ್ರ ಸರ್ಕಾರ ಎಲ್ಲರೊಂದಿಗೆ ಎಲ್ಲರ ಅಭಿವೃದ್ಧಿಯ ಧ್ಯೇಯವಾಕ್ಯ ಹೊಂದಿದ್ದು, ಸದನದಲ್ಲಿ ನಡೆಯುವ ಮಹತ್ವದ ವಿಷಯಗಳ ಕುರಿತು ಚರ್ಚೆಯಲ್ಲಿ ಪಾಲ್ಗೊಂಡು ಸಮಯದ ಸದುಪಯೋಗ ಪಡೆಯುವಂತೆ ಎಲ್ಲಾ ಸದಸ್ಯರಲ್ಲಿ ಮನವಿ ಮಾಡಿದರು. दोनों सदन को संयुक्त सत्र को संबोधित करेंगे। पिछले बार सदन का रुख हम सब ने देखा है। आज देश में एक जागरूकता है। हर नागरिक सदन की गतिविधि को बहुत बारीकी से देखता है और आज देश की हर छोटी मोटी घटना को पहुंचने की रीच भी बहुत है, तो सामान्य मानवी तक सारी बातें पहुंचती है और उसके कारण डिस्कशन में जिनका इंटरेस्ट नहीं होता है, डिबेट में जिनका इंटरेस्ट नहीं होता है, उनके प्रति समाज में स्वाभाविक नाराजगी पैदा होती है। मैं आशा करता हूं कि सभी हमारे आदरणीय सांसद इन जनभावनाओं को ध्यान में रखते हुए इस बजट सत्र का उपयोग गहराई से, विस्तार से, जानकारियों से भरपूर चर्चा में हिस्सा लें, अपने विचार रखें, सदन को लाभान्वित करें, सरकार को भी लाभान्वित करें और हमारे पास इस सत्र में जितना भी काम है उसका सर्वाधिक उपयोग हमारे सभी आदरणीय सांसद करें, ऐसी अपेक्षा है। और मैं ये भी जानता हूं कि अब जब अपने अपने क्षेत्र में भी उनको जाना है, तो इस बार सदन में जो उत्तम और सकारात्मक व्यवहार रहा होगा, उसका एक सकारात्मक लाभ मैदान में भी सदस्यों के तरफ लोगों के देखने के व्यवहार में भी नजर आता रहता है। ಮುಂದಿನ 5 ವರ್ಷಗಳಲ್ಲಿ ಭಾರತೀಯ ರೈಲ್ವೆಯನ್ನು ಸಂಪೂರ್ಣ ವಿದ್ಯುದೀಕರಣ ಮಾಡುವ ಮಹತ್ವಾಕಾಂಕ್ಷೆಯ ಗುರಿ ಹೊಂದಲಾಗಿದೆ ಎಂದು ರೈಲ್ವೆ ಸಚಿವ ಪಿಯೂಷ್ ಗೋಯಲ್ ಹೇಳಿದ್ದಾರೆ. ದೆಹಲಿಯಲ್ಲಿ ನಿನ್ನೆ ರೈಲ್ವೆ ಭವಿಷ್ಯ ಎಂಬ ಅಂತಾರಾಷ್ಟೀಯ ಇಂಧನ ಸಂಸ್ಥೆಯ ವರದಿ ಬಿಡುಗಡೆ ಬಳಿಕ ಈ ವಿಷಯ ತಿಳಿಸಿದ ಅವರು, ಇದರಿಂದ ಪರಿಸರ ಮಾಲಿನ್ಯ ತಡೆಗೆ ಅನುಕೂಲವಾಗಲಿದ್ದು, ಆರೋಗ್ಯಕರ ಹವಾಮಾನ ಬದಲಾವಣೆಯ ಪ್ರಯತ್ನಕ್ಕೆ ಸಹಕಾರಿಯಾಗಲಿದೆ. ಕಳೆದ ವರ್ಷ 4000 ಕಿಲೋಮೀಟರ್ ಡೀಸೆಲ್ ಚಾಲಿತ ಮಾರ್ಗವನ್ನು ವಿದ್ಯುತ್ ಮಾರ್ಗವಾಗಿ ಪರಿವರ್ತಿಸಲಾಗಿದ್ದು, ಈ ವರ್ಷ 6000 ಕಿಲೋಮೀಟರ್ ವಿದ್ಯುತ್ ಮಾರ್ಗ ನಿರ್ಮಿಸುವ ನಿರೀಕ್ಷೆಯಿದೆ. ಇದು ವಿಶ್ವದಲ್ಲಿಯೇ ಅತ್ಯಂತ ತ್ವರಿತ ವಿದ್ಯುತ್ ರೈಲು ಮಾರ್ಗ ಪರಿವರ್ತನೆ ಯೋಜನೆಯಾಗಿದೆ ಎಂದು ತಿಳಿಸಿದರು. Phenomenon. I know that they've really engaged across the world with railways, with the energy experts, with policy makers, and come out with a holistic document recognizing certain realities, yet setting very ambitious goals. ರಾಜ್ಯದಲ್ಲಿ ತಲೆದೋರಿರುವ ಬರ ಪರಿಸ್ಥಿತಿ ಕುರಿತು ಅಧ್ಯಯನ ನಡೆಸುತ್ತಿರುವ ಸಚಿವರ ತಂಡ ಇಂದು ಬಳ್ಳಾರಿ, ಕೊಪ್ಪಳ, ರಾಯಚೂರು ಜಿಲ್ಲೆಗೆ ಭೇಟಿ ನೀಡಲಿದೆ. ಸಹಕಾರ ಸಚಿವ ಬಂಡೆಪ್ಪ ಕಾಶೆಂಪೂರ್ ನೇತೃತ್ವದ ತಂಡ ಬೆಳಗ್ಗೆ ಬಳ್ಳಾರಿ ಜಿಲ್ಲೆಯ ಪ್ರವಾಹ ಪೀಡಿತ ಪ್ರದೇಶಗಳ ಅಧ್ಯಯನ, ಪರಿಹಾರ ಹಾಗೂ ನಿರ್ವಹಣೆ ಹಿನ್ನೆಲೆಯಲ್ಲಿ ಕೈಗೊಂಡಿರುವ ಕಾರ್ಯಕ್ರಮಗಳ ಪ್ರಗತಿ ಪರಿಶೀಲನೆ ನಡೆಸಲಿದ್ದು, ಬಳಿಕ ಕೊಪ್ಪಳ ಜಿಲ್ಲೆಗೆ ತೆರಳಿ ಪ್ರಗತಿ ಪರಿಶೀಲನೆ ನಡೆಸಲಿದೆ. ನಂತರ ರಾಯಚೂರು ಜಿಲ್ಲೆಯ ವಿವಿಧ ಪ್ರದೇಶಗಳಿಗೆ ಭೇಟಿ ನೀಡಿ ಬರ ಪರಿಹಾರ ಕಾರ್ಯಕ್ರಮಗಳ ಕುರಿತು ವೀಕ್ಷಣೆ ನಡೆಸಿ ಅಧಿಕಾರಿಗಳೊಂದಿಗೆ ಚರ್ಚೆ ನಡೆಸಲಿದೆ. ಆಯಾ ಜಿಲ್ಲೆಗಳ ಉಸ್ತುವಾರಿ ಸಚಿವರು ಈ ಸಂದರ್ಭದಲ್ಲಿ ಉಪಸ್ಥಿತರಿರುವರು ಎಂದು ಪ್ರಕಟಣೆ ತಿಳಿಸಿದೆ.
ತುಮಕೂರಿನ ಸಿದ್ದಗಂಗಾ ಮಠದಲ್ಲಿ ಇಂದು ಡಾ ಶಿವಕುಮಾರ ಸ್ವಾಮೀಜಿ ಅವರ ಪುಣ್ಯಸ್ಮರಣೆ ಹಮ್ಮಿಕೊಳ್ಳಲಾಗಿದೆ. ಶಿವಕುಮಾರ ಸ್ವಾಮಿಗಳ ಮೂರ್ತಿ ಹೊತ್ತ ಅಲಂಕೃತ ರಥವು ಮಠದ ಮುಖ್ಯದ್ವಾರದಲ್ಲಿ ಸಾಗಿತು. ರಾಜ್ಯದ ವಿವಿಧ ಭಾಗಗಳಿಂದ ಆಗಮಿಸಿದ ಜನತೆ ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ದರು. ಕುಂಭ ಕಳಸಗಳನ್ನು ಹೊತ್ತ ಮಹಿಳೆಯರು ಮೆರವಣಿಗೆಯಲ್ಲಿ ಪಾಲ್ಗೊಂಡು ಸಾಗಿದರೆ ವಿವಿಧ ಜಾನಪದ ತಂಡಗಳು ಮೆರವಣಿಗೆಯಲ್ಲಿ ಭಾಗವಹಿಸಿದ್ದವು. ಬೆಂಗಳೂರಿನಲ್ಲಿ ಫೆಬ್ರವರಿ 21ರಿಂದ 28ರವರೆಗೆ 11ನೇ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ನಡೆಯಲಿದೆ ಎಂದು ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಕಾರ್ಯದರ್ಶಿ ಪಂಕಜ್ ಕುಮಾರ್ ಪಾಂಡೆ ಬೆಂಗಳೂರಿನಲ್ಲಿ ನಿನ್ನೆ ತಿಳಿಸಿದ್ದಾರೆ. ಬೆಂಗಳೂರಿನ ಒರಾಯನ್ ಮಾಲ್ನಲ್ಲಿ ಪಿವಿಆರ್ ಸಿನಿಮಾಸ್ನಲ್ಲಿ 8 ದಿನಗಳ ಕಾಲ 11 ಪರದೆಗಳಲ್ಲಿ 60 ರಾಷ್ಟ್ರಗಳ 200 ಚಿತ್ರಗಳು ಪ್ರದರ್ಶನಗೊಳ್ಳಲಿವೆ ಎಂದು ಮಾಹಿತಿ ನೀಡಿದರು. ಕರ್ನಾಟಕ ಚಲನಚಿತ್ರ ಅಕಾಡೆಮಿ ಅಧ್ಯಕ್ಷ ನಾಗತಿಹಳ್ಳಿ ಚಂದ್ರಶೇಖರ್, ರಾಜ್ಯ ಸರ್ಕಾರ ಚಲನಚಿತ್ರೋತ್ಸವವನ್ನು ಅರ್ಥಪೂರ್ಣವಾಗಿ ಘನತೆಯಿಂದ ಆಚರಿಸುತ್ತಿದೆ. ಚಲನಚಿತ್ರ ವೀಕ್ಷಣೆ ಜತೆಗೆ ಸಿನಿಮಾ ವೀಕ್ಷಿಸುವ ಕ್ರಮ, ಯುವಕರಿಗೆ ತರಬೇತಿ, ವಿದೇಶಿ ಸಿನಿಮಾ ತಜ್ಞರಿಂದ ಉಪನ್ಯಾಸ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಎಂದರು. I request all the people associated with the movie making and with all the people who watch and love movies to come and new dates have been communicated. ಈಗ 11th Bangalore International Film Festival will be happening from February 21st to 28th. So instead of 7th to 14th, it is 21st, 28th of February. The month remains the same. The dates have changed from 7th to 21st. 60 ದೇಶಗಳ ಪ್ರತಿನಿಧಿಗಳು ಬರ್ತಾರೆ, 100 ಚಿತ್ರಗಳು ಬರುತ್ತೆ. ಇಲ್ಲಿ 3 ಅಂಶಗಳನ್ನು ಗಮನಿಸಬೇಕು. ಒಂದು, ಚಿತ್ರ ವೀಕ್ಷಣೆ, ಎಲ್ಲ ಕೂತು ಚಿತ್ರವನ್ನು ನೋಡುವಂಥದ್ದು, ಚಿತ್ರ ನೋಡುವ ಕ್ರಮವನ್ನ ಬದಲಾಯಿಸ್ತಕ್ಕಂಥದ್ದು, ಚಿತ್ರವನ್ನು ಗ್ರಹಿಸುವ ಕ್ರಮದಲ್ಲಿ ಏನೇನು ತೊಂದರೆಗಳಿದೆ ಅಥವಾ ಅವುಗಳನ್ನ ಮಾಡ್ತಕ್ಕಂಥದ್ದು. ಮತ್ತೆ ಪ್ರತಿದಿನ ನಡೀತಕ್ಕಂಥ ಮಾಸ್ಟರ್ ಕ್ಲಾಸಸ್ಗಳು, ಅವುಗಳಲ್ಲಿ ಹೊಸದಾಗಿ ತರುಣರು ಏನು ಸಿನಿಮಾಕ್ಕೆ ಪ್ರವೇಶ ಮಾಡ್ತಿದ್ದಾರೆ ಅವರಿಗೆಲ್ಲ ಕಲಿಕೆಯನ್ನ, ಸಿನಿಮಾವನ್ನ ಹೌ ಟು ಲರ್ನ್ ಅನ್ನುವಂತಹ ಬಹಳ ಮುಖ್ಯವಾದಂತಹ ಫಿಲ್ಮ್ ಮೇಕಿಂಗ್ ಇಂದ ಹಿಡಿದು ಫಿಲ್ಮ್ ಮಾರ್ಕೆಟಿಂಗ್ ವರೆಗೆ ನಾವು ಎಲ್ಲ ತರದ ತರಗತಿಗಳನ್ನ ತಜ್ಞರಿಂದ, ಅದರಲ್ಲೂ ಬೇರೆ ಬೇರೆ ದೇಶಗಳ, ಬೇರೆ ಬೇರೆ ರಾಜ್ಯಗಳ ಪರಿಣಿತರನ್ನ ಕರೆಸಿ ಉಪನ್ಯಾಸಗಳನ್ನ, ಪ್ರಾತ್ಯಕ್ಷಿಕೆಗಳನ್ನ ಇಟ್ಟಿರ್ತಕ್ಕಂಥದ್ದು. ಅಯೋಧ್ಯೆಯಲ್ಲಿ ವಿವಾದರಹಿತ 67 ಎಕರೆ ಜಮೀನು ರಾಮ ಮಂದಿರ ನಿರ್ಮಾಣಕ್ಕಾಗಿ ಒತ್ತಾಯಿಸುತ್ತಿರುವವರಿಗೆ ನೀಡುವಂತೆ ಕೇಂದ್ರ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಮನವಿ ಮಾಡಿರುವುದು ಸ್ವಾಗತಾರ್ಹ ಎಂದು ಮಾಜಿ ಮುಖ್ಯಮಂತ್ರಿ ಹಾಗೂ ಬಿಜೆಪಿ ಹಿರಿಯ ಮುಖಂಡ ಎಸ್ಎಂ ಕೃಷ್ಣ ಹೇಳಿದ್ದಾರೆ. ಈ ಕುರಿತು ಪ್ರಕಟಣೆ ನೀಡಿರುವ ಅವರು, ರಾಮ ಮಂದಿರ ನಿರ್ಮಾಣ ಕಾರ್ಯದಲ್ಲಿ ತೊಡಗಿರುವ ವಿಶ್ವ ಹಿಂದೂ ಪರಿಷತ್ ಸೇರಿದಂತೆ ಇತರ ಸಂಘಟನೆಗಳಿಗೆ ವಿವಾದರಹಿತ ಜಮೀನು ಹಸ್ತಾಂತರಿಸಲು ಸುಪ್ರೀಂ ಕೋರ್ಟ್ ಅನುಮತಿ ಕೋರಿರುವ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರದ ನಿರ್ಧಾರ ಐತಿಹಾಸಿಕ ಎಂದು ಹೇಳಿದ್ದಾರೆ. ಜನರ ಭಾವನೆಗಳಿಗೆ ಸ್ಪಂದಿಸುವ ವಿಚಾರದಲ್ಲಿ ಕೇಂದ್ರ ಸರ್ಕಾರ ಹಾಗೂ ಪ್ರಧಾನಿ ಸಕಾಲಿಕ ಕ್ರಮ ಕೈಗೊಂಡಿದ್ದಾರೆ ಎಂದು ತಿಳಿಸಿದ್ದಾರೆ. ಹಾಸನ ಜಿಲ್ಲೆ ಅರಸೀಕೆರೆಯಲ್ಲಿ ನಿನ್ನೆ ಮಹಾತ್ಮ ಗಾಂಧೀಜಿ ಪುಣ್ಯತಿಥಿಯನ್ನು ಸರ್ವೋದಯ ದಿನವಾಗಿ ಆಚರಿಸಲಾಯಿತು. ಮಹಾತ್ಮ ಗಾಂಧೀಜಿ ಅವರ ಅನುಯಾಯಿಯಾಗಿದ್ದ ಯಶೋಧರಮ್ಮ ದಾಸಪ್ಪ ಅವರ ಪ್ರಯತ್ನದ ಫಲವಾಗಿ ಕಸ್ತೂರಬಾ ಗಾಂಧಿ ರಾಷ್ಟ್ರೀಯ ಸ್ಮಾರಕ ಟ್ರಸ್ಟ್ ಮಹಾತ್ಮ ಗಾಂಧಿ ಚಿತಾಭಸ್ಮದ ಸಮಾಧಿ ನಿರ್ಮಿಸಿದೆ. ಸಮಾಧಿಗೆ ಭೇಟಿ ನೀಡಿ ಗೌರವ ಸಲ್ಲಿಸಿದ ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರ ಎಂಎನ್ ಬಸವರಾಜ್, ಪ್ರತಿನಿತ್ಯ ನೂರಾರು ಮಂದಿ ಇಲ್ಲಿಗೆ ಭೇಟಿ ನೀಡಿ ಗಾಂಧೀಜಿಯವರನ್ನು ಸ್ಮರಿಸುತ್ತಿದ್ದಾರೆ, ಸತ್ಯಾಗ್ರಹದ ಮಹತ್ವವನ್ನು ಅರಿಯುತ್ತಿದ್ದಾರೆ ಎಂದು ಹೇಳಿದರು. ಸ್ಥಾಪನೆ ಮಾಡಿ ಚಿತಾಭಸ್ಮ ತಂದು ಇಲ್ಲಿ ಪುಣ್ಯ ಸ್ಥಳ ಮಾಡಿದ್ದಾರೆ. ಇಲ್ಲಿ ಎಲ್ಲ ವಿದ್ಯಾರ್ಥಿ ಮಕ್ಕಳು, ಸಾರ್ವಜನಿಕರು ಪದೇ ಪದೇ ಬಂದು ಇಲ್ಲೆಲ್ಲ ಅಭ್ಯಾಸ ಮಾಡಿ ಹೋಗ್ತಾ ಇದ್ದಾರೆ. ಸಂಧ್ಯಾ ವಿಶ್ವನಾಥ್, ದಕ್ಷಿಣ ಭಾರತದಲ್ಲಿ ಇರುವ ಏಕೈಕ ಗಾಂಧೀಜಿ ಸ್ಮಾರಕ ಇದಾಗಿದೆ ಎಂದರು. ಪ್ರತಿ ವರ್ಷ ಇಲ್ಲಿ ಗಾಂಧೀಜಿಯವರ ಹುತಾತ್ಮ ದಿನದಂದು ಬಂದು ಇಲ್ಲಿ ಗಾಂಧೀಜಿಯವರ ಸಮಾಧಿಗೆ ಪುಷ್ಪಹಾರವನ್ನ ಹಾಕಿ 1 ನಿಮಿಷ ಮೌನವನ್ನ ಆಚರಿಸಿ ಅವರ ತತ್ವಗಳನ್ನ ಪಾಲಿಸ್ತಾ ಬಂದಿದ್ದೀವಿ. ಗಾಂಧೀಜಿಯವರ ಸಮಾಧಿ ಸೌತ್ ಅಲ್ಲಿ ಇದೊಂದೇ ಇರೋದು. ಮತ್ತೆ ಇದು ನಮ್ಮೂರಲ್ಲಿರೋದು ನಮಗೊಂದು ಹೆಗ್ಗಳಿಕೆಯ ವಿಷಯ.
ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಜನೌಷಧಿ ಕೇಂದ್ರಗಳು ಬಡವರ ಪಾಲಿಗೆ ಸಂಜೀವಿನಿಯಾಗಿದೆ. ಅತಿ ಕಡಿಮೆ ದರದಲ್ಲಿ ಔಷಧಿಗಳು ಲಭ್ಯವಿದ್ದು ಬಡ ಹಾಗೂ ಮಧ್ಯಮ ವರ್ಗದ ಜನತೆಗೆ ಅನುಕೂಲವಾಗಿದೆ. ಹುಬ್ಬಳ್ಳಿಯಲ್ಲಿ ಈಗಾಗಲೇ ಒಟ್ಟು 29 ಕೇಂದ್ರಗಳು ಕಾರ್ಯನಿರ್ವಹಿಸುತ್ತಿದ್ದು, ಮಾರುಕಟ್ಟೆ ಬೆಲೆಗಿಂತ ಶೇಕಡಾ 25ರಿಂದ 60ರಷ್ಟು ಕಡಿಮೆ ದರದಲ್ಲಿ ಔಷಧಿಗಳು ಈ ಕೇಂದ್ರದಲ್ಲಿ ಲಭ್ಯವಿವೆ. ಈ ಕುರಿತು ಡಿಡಿ ನ್ಯೂಸ್ನೊಂದಿಗೆ ಗ್ರಾಹಕ ಫೈರೋಜ್ ಖಾನ್, 1 ವರ್ಷದಿಂದ ರಕ್ತದೊತ್ತಡ, ಸಕ್ಕರೆ ಕಾಯಿಲೆಗಾಗಿ ಮಾತ್ರೆಗಳನ್ನು ಖರೀದಿಸುತ್ತಿದ್ದೇನೆ. ಇಲ್ಲಿನ ಮಾತ್ರೆಗಳಿಂದ ಯಾವುದೇ ರೀತಿಯ ಅಡ್ಡ ಪರಿಣಾಮವಾಗಿಲ್ಲ ಎಂದರು. 6 ಕಿಲೋಮೀಟರ್ ದೂರ ಇದ್ರೂ ಕೂಡ ಇಲ್ಲೇ ಬಂದು ಔಷಧಿ ತಗೊಂಡು ಮತ್ತೊಬ್ಬ ಗ್ರಾಹಕ ದೊಡ್ಡಮನಿ, 6 ಕಿಲೋಮೀಟರ್ ದೂರದಿಂದ ಇಲ್ಲಿಗೆ ಬಂದು ಔಷಧಿಗಳನ್ನು ಖರೀದಿಸುತ್ತಿದ್ದೇವೆ. ಅತಿ ಕಡಿಮೆ ಬೆಲೆಯಲ್ಲಿ ಮಾತ್ರೆಗಳು ಲಭ್ಯವಿವೆ. ಮಧ್ಯಮ ಹಾಗೂ ಬಡ ವರ್ಗದವರಿಗೆ ಬಹಳ ಉಪಕಾರಿ ಎಂದರು. ಇಷ್ಟು ಒಳ್ಳೆ ಸುವಿಧೆ ಯಾವ ಗವರ್ಮೆಂಟ್ ಆಗಿರ್ಬೋದು ಅಥವಾ ಯಾವುದೇ ಒಂದು ಸರ್ಕಾರದಿಂದನೂ ಇದು ಬಂದಿರಲಿಲ್ಲ. ಕಳೆದ 2 ವರ್ಷಗಳಿಂದ ಜನೌಷಧಿ ಕೇಂದ್ರದ ಸಿಬ್ಬಂದಿ ದಾದಾಪೀರ್, 2 ವರ್ಷದಿಂದ ಇಲ್ಲಿ ಕೆಲಸ ಮಾಡುತ್ತಿದ್ದೇನೆ. ಗುಣಮಟ್ಟದ ಔಷಧಿಗಳನ್ನು ಮಾರಾಟ ಮಾಡಲಾಗುತ್ತದೆ ಎಂದರು. ಪ್ರಧಾನಮಂತ್ರಿ ಜನೌಷಧಿ ಕೇಂದ್ರ ಪ್ರಾರಂಭಿಸಲಿಕ್ಕೆ ನಾನು ಜನೌಷಧಿ ಕೇಂದ್ರದ ಮಾಲೀಕ ರಾಜು ಬದ್ದಿ, ಕೇಂದ್ರದ ಕುರಿತು ಜಾಗೃತಿ ಹೆಚ್ಚಾಗಿರುವ ಕಾರಣ ಉತ್ತಮ ಸ್ಪಂದನೆ ದೊರಕುತ್ತಿದೆ ಎಂದರು. ಆದರೆ ಜನ ಇವತ್ತೇನಂತೆಲ್ಲ ಒಳ್ಳೆಯ ರೀತಿಯಿಂದ ರೆಸ್ಪಾನ್ಸ್ ಕೊಟ್ಟು ಎಲ್ಲ ಡಾಕ್ಟರ್ಸ್ ಕೂಡ ಇದಕ್ಕೆ ಸ್ಪಂದನೆ ಕೊಟ್ಟು ಈ ವರ್ಷದ ಜನವರಿ 1ರಿಂದ ಜಾರಿಗೆ ಬರುವಂತೆ ವಿಜ್ಞಾನ ಮತ್ತು ತಂತ್ರಜ್ಞಾನ ಕ್ಷೇತ್ರದ ಸಂಶೋಧನಾ ವಿದ್ಯಾರ್ಥಿಗಳ ಸಹಾಯಧನವನ್ನು ಹೆಚ್ಚಿಸಲಾಗಿದೆ. ಇದರಿಂದ ಸುಮಾರು 60,000 ಸಂಶೋಧನಾ ವಿದ್ಯಾರ್ಥಿಗಳಿಗೆ ಪ್ರಯೋಜನವಾಗಲಿದೆ. ಕಿರಿಯ ಸಂಶೋಧನಾ ವಿದ್ಯಾರ್ಥಿಗಳ ಮೊದಲ 2 ವರ್ಷದ ಸಹಾಯಧನವನ್ನು 25,000ದಿಂದ 31,000ಕ್ಕೆ ಹೆಚ್ಚಿಸಲಾಗಿದೆ. ಉಳಿದ ಸಂಶೋಧನಾ ಅವಧಿಯ ಸಹಾಯಧನವನ್ನು 28,000ದಿಂದ 35,000ಕ್ಕೆ ಹೆಚ್ಚಿಸಲಾಗಿದೆ. ಸಂಶೋಧನೆ ಮತ್ತು ಅಭಿವೃದ್ಧಿ ವಿಭಾಗದಲ್ಲಿ ಸಂಶೋಧನಾ ಸಹಾಯಕರಾಗಿ ಕೆಲಸ ಮಾಡುವ ವಿಜ್ಞಾನಿಗಳಿಗೆ ನೀಡುವ ಸಹಾಯಧನವನ್ನು 47,000ದಿಂದ 54,000ಕ್ಕೆ ಹೆಚ್ಚಿಸಲಾಗಿದೆ. ಮಂಗಳವಾರ ನಿಧನರಾದ ಕೇಂದ್ರದ ಮಾಜಿ ರಕ್ಷಣಾ ಸಚಿವ ಜಾರ್ಜ್ ಫರ್ನಾಂಡಿಸ್ ಅವರ ಅಂತ್ಯಕ್ರಿಯೆ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಇಂದು ಜರುಗಲಿದೆ. ದೆಹಲಿಯ ಲೋಧಿ ವಿದ್ಯುತ್ ಚಿತಾಗಾರದಲ್ಲಿ ಅಂತ್ಯ ಸಂಸ್ಕಾರ ನಡೆಯಲಿದ್ದು, ಇದಕ್ಕೂ ಮೊದಲು ಪಂಚಶೀಲ ಪಾರ್ಕ್ ಬಳಿ ಇರುವ ಜಾರ್ಜ್ ನಿವಾಸದಲ್ಲಿ ಚಿರಸ್ಮರಣೀಯ ಪ್ರಾರ್ಥನೆ ನಡೆಯಲಿದೆ. ನಂತರ ಶವಯಾತ್ರೆ ಆರಂಭವಾಗಲಿದೆ ಎಂದು ಜಾರ್ಜ್ ಅವರ ಪತ್ನಿ ಲೈಲಾ ಕಬೀರ್ ತಿಳಿಸಿದ್ದಾರೆ. ಆಗುಸ್ತಾ ವೆಸ್ಟ್ಲ್ಯಾಂಡ್ ಹೆಲಿಕಾಪ್ಟರ್ ಖರೀದಿ ಹಗರಣಕ್ಕೆ ಸಂಬಂಧಿಸಿದಂತೆ ಮತ್ತಿಬ್ಬರು ಮಧ್ಯವರ್ತಿಗಳನ್ನು ದುಬೈನಿಂದ ಭಾರತಕ್ಕೆ ಹಸ್ತಾಂತರಿಸಲಾಗಿದೆ. ಸಿಬಿಐ ಹಾಗೂ ಜಾರಿ ನಿರ್ದೇಶನಾಲಯ ನಡೆಸಿದ ಜಂಟಿ ಕಾರ್ಯಾಚರಣೆಯಲ್ಲಿ ರಾಜೀವ್ ಸಕ್ಸೇನಾ ಹಾಗೂ ದೀಪಕ್ ತಲ್ವಾರ್ ಅವರನ್ನು ನಿನ್ನೆ ಮಧ್ಯರಾತ್ರಿ ಭಾರತಕ್ಕೆ ಕರೆತರಲಾಗಿದೆ. ಆಗುಸ್ತಾ ವೆಸ್ಟ್ಲ್ಯಾಂಡ್ ಹಗರಣದಲ್ಲಿ ಸಕ್ಸೇನಾ ಪ್ರಮುಖ ಆರೋಪಿಯಾಗಿದ್ದು, ದುಬೈನಲ್ಲಿ ತಲೆಮರೆಸಿಕೊಂಡಿದ್ದ ಈ ಇಬ್ಬರು ಆರೋಪಿಗಳನ್ನು ರಾಜತಾಂತ್ರಿಕ ಮಾರ್ಗದ ಮೂಲಕ ಭಾರತಕ್ಕೆ ಕರೆತರಲಾಗಿದೆ. ಈಗಾಗಲೇ ಪ್ರಮುಖ ಆರೋಪಿಯಾಗಿರುವ ಕ್ರಿಶ್ಚಿಯನ್ ಮಿಶೆಲ್ ಅವರನ್ನು ಬಂಧಿಸಲಾಗಿದೆ. ಏಷ್ಯಾದ ಬೃಹತ್ ವೈಮಾನಿಕ ಪ್ರದರ್ಶನ 12ನೇ ಏರೋ ಇಂಡಿಯಾ ಫೆಬ್ರವರಿ 20ರಿಂದ 24ರವರೆಗೆ ಬೆಂಗಳೂರಿನ ಯಲಹಂಕದ ಭಾರತೀಯ ವಾಯುನೆಲೆಯಲ್ಲಿ ನಡೆಯಲಿದ್ದು, ಅದಕ್ಕಾಗಿ ಸಿದ್ಧತೆ ಆರಂಭವಾಗಿದೆ ಎಂದು ಯಲಹಂಕ ಕಮಾಂಡಿಂಗ್ ಆಫೀಸರ್ ಏರ್ ಕಮಡೋರ್ ರವೂರಿ ಶೀತಲ್ ತಿಳಿಸಿದ್ದಾರೆ. ರಫೇಲ್ ಯುದ್ಧ ವಿಮಾನ, ಎಚ್ಎಎಲ್ನ ಲಘು ಯುದ್ಧ ವಿಮಾನ ತೇಜಸ್, 7 ವಿದೇಶಿ ವಿಮಾನಗಳು ಸೇರಿದಂತೆ 35ಕ್ಕೂ ಹೆಚ್ಚು ಏರ್ಫೋರ್ಸ್ ವಿಮಾನಗಳು ಪ್ರದರ್ಶನದಲ್ಲಿ ಭಾಗವಹಿಸಲಿವೆ. ಉದ್ಘಾಟನಾ ಪ್ರದೇಶ, ಪ್ರದರ್ಶನ ಸ್ಥಳ, ವಸ್ತು ಪ್ರದರ್ಶನಗಳ ಮಳಿಗೆಗಳು, ಆಹಾರ ಮಳಿಗೆಗಳು ಸೇರಿದಂತೆ ಪ್ರತ್ಯೇಕ ವ್ಯವಸ್ಥೆ ಮಾಡಲಾಗಿದ್ದು, ವಿಪತ್ತು ನಿರ್ವಹಣಾ ತಂಡ ಹಾಗೂ ವೈದ್ಯಕೀಯ ತಂಡಗಳನ್ನು ನಿಯೋಜನೆ ಮಾಡಲಿದ್ದೇವೆ ಎಂದರು. ಈಗಾಗಲೇ 365 ಕಂಪನಿಗಳು ವೈಮಾನಿಕ ಪ್ರದರ್ಶನಕ್ಕೆ ನೋಂದಣಿ ಮಾಡಿಕೊಂಡಿವೆ. ಯುದ್ಧ ವಿಮಾನಗಳು ಹಾಗೂ ನಾಗರಿಕ ವಿಮಾನಗಳ ಪ್ರದರ್ಶನ, ಡ್ರೋನ್ ಒಲಿಂಪಿಕ್ಸ್, ಛಾಯಾಚಿತ್ರ ಸ್ಪರ್ಧೆ, ವಿದ್ಯಾರ್ಥಿಗಳ ಪ್ರತ್ಯೇಕ ಮಳಿಗೆ ಈ ಬಾರಿಯ ಏರ್ ಶೋದ ಪ್ರಮುಖ ಆಕರ್ಷಣೆಯಾಗಲಿವೆ ಎಂದು ತಿಳಿಸಿದರು. We haven't got any confirmation on this. This will be worked out by MOD. This is outside the scope of Yelahanka.
ಸೆಲ್ಕೋ ಸಂಸ್ಥೆಯ ವತಿಯಿಂದ 2 ದಿನಗಳ ನವೀಕೃತ ಶಕ್ತಿಗಳ ವಿಕೇಂದ್ರೀಕರಣದ ಬಗ್ಗೆ ಮಾಧ್ಯಮ ಜಾಗೃತಿ ಕಾರ್ಯಾಗಾರವನ್ನು ಬೆಂಗಳೂರಿನಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಪತ್ರಕರ್ತ ನಾಗೇಶ್ ಹೆಗಡೆ, ಇಂದಿನ ದಿನಗಳಲ್ಲಿ ಅಪಾರ ಪ್ರಮಾಣದ ಪ್ಲಾಸ್ಟಿಕ್ ಜಾನುವಾರು, ಪಶು ಪಕ್ಷಿಗಳ ಹೊಟ್ಟೆ ಸೇರುತ್ತಿದೆ. ಪ್ಲಾಸ್ಟಿಕ್ ಕುರಿತು ಮೊದಲು ಮಕ್ಕಳಲ್ಲಿ ಜಾಗೃತಿ ಮೂಡಿಸಬೇಕು, ನಂತರ ಪೋಷಕರಿಗೂ ಶಿಕ್ಷಕರಿಗೂ ಮಕ್ಕಳ ಮೂಲಕ ಜಾಗೃತಿ ಮೂಡಿಸಬೇಕಾಗಿದೆ ಎಂದು ಅಭಿಪ್ರಾಯಪಟ್ಟರು. 13-14 kg of plastic in its bag, in its belly, and it has an interaction with the milk. The same milk now kudichive, adella garbage plastic. And so how do we teach that to a housewife that amma to carry bag band ಮಾಡಿ ಇಡಬೇಡ, ನ್ಯೂಸ್ ಪೇಪರ್ ಓಪನ್ ಮಾಡಿಡು, to carry bag ಅದು ಕೂಡ ಅದ್ರ ಮೇಲೆ ಓಪನ್ ಮಾಡಿಡು. So ನ್ಯೂಸ್ ಪೇಪರ್ is ruled out, TV is ruled out, radio is ruled out. How do you tell her this crucial information? Which threw that as a challenge. Ultimately, we found that it's the school children who should go and tell mummy, don't do this. Go to school, show them this video. They are very ತುಂಬ ಅವರಿಗೆ ಕರುಣೆ ಎಲ್ಲ ಇರುತ್ತೆ, ಮಕ್ಕಳಿಗೆ ಕಣ್ಣೀರು ಹಾಕ್ಬಿಡ್ತವೆ ಹಾಸನ ಪರಿಸ್ಥಿತಿ ನೋಡುವಾಗ. Make them feel touchy about that issue and ensure that she goes and tells her mama. Actually, multinational companies always aim children. Elladukku. It's the children who actually hijack their parents to supermarkets. ನನಗೆ ಇಂಥದೇ ಬ್ರ್ಯಾಂಡ್ ಶೂ ಬೇಕು, ಇಂಥದೇ ಬ್ರ್ಯಾಂಡ್. So we can also use the same medium, asking children to just go and tell the. ಸೆಲ್ಕೋ ಸಂಸ್ಥಾಪಕ ಮ್ಯಾಗ್ಸೆಸೆ ಪ್ರಶಸ್ತಿ ಪುರಸ್ಕೃತ ಹರೀಶ್ ಹಂದೆ, ನಮ್ಮ ಶಿಕ್ಷಣವು ಪುಸ್ತಕ ಪ್ರಧಾನ ವಿಧಾನದಿಂದ ಪ್ರಯೋಗ ಪ್ರಧಾನ ವಿಧಾನದತ್ತ ಹೆಜ್ಜೆ ಹಾಕಬೇಕಾಗಿದೆ. ಶಿಕ್ಷಣ ಸಮಾಜದ ಪರಿಸರ, ಕಸ, ರಸ್ತೆ ಇತ್ಯಾದಿ ಸಮಸ್ಯೆಗಳಿಗೆ ಪರಿಹಾರ ಕಂಡುಹಿಡಿಯುವ ಸಾಧನವಾಗಬೇಕು. ಮಕ್ಕಳು ಅನುತ್ತೀರ್ಣ ಆಗುವುದನ್ನು ವೈಫಲ್ಯ ಎಂದು ಪರಿಗಣಿಸದೆ ಸಕಾರಾತ್ಮಕವಾಗಿ ಸ್ವೀಕರಿಸಬೇಕು ಎಂದು ಅಭಿಪ್ರಾಯಪಟ್ಟರು. ಪಾಕಿಸ್ತಾನ ವಿದೇಶ ಉಮರ್ ಫಾರೂಕ್ ಅವರೊಂದಿಗೆ ಸಂಭಾಷಣೆ ನಡೆಸಿದ ಹಿನ್ನೆಲೆಯಲ್ಲಿ ಭಾರತದ ವಿದೇಶಾಂಗ ಸಚಿವಾಲಯದ ಹಿರಿಯ ಅಧಿಕಾರಿಗಳು ನಿನ್ನೆ ರಾತ್ರಿ ಪಾಕಿಸ್ತಾನದ ಹೈಕಮಿಷನರ್ ಸೊಹೈಲ್ ಮೆಹಮೂದ್ ಅವರೊಂದಿಗೆ ಮಾತುಕತೆ ನಡೆಸಿದರು. ಭಾರತದ ಏಕತೆ ಮತ್ತು ಸಾರ್ವಭೌಮತೆ ಹಾಗೂ ಭೌಗೋಳಿಕ ಸಮಗ್ರತೆಗೆ ಧಕ್ಕೆ ತರಲು ಇಸ್ಲಾಮಾಬಾದ್ ಇತ್ತೀಚಿನ ದಿನಗಳಲ್ಲಿ ನಡೆಸುತ್ತಿರುವ ಪ್ರಯತ್ನಗಳನ್ನು ಭಾರತ ಬಲವಾಗಿ ಖಂಡಿಸುತ್ತದೆ ಎಂದು ವಿದೇಶಾಂಗ ಸಚಿವಾಲಯದ ಅಧಿಕಾರಿಗಳು ಸ್ಪಷ್ಟಪಡಿಸಿದ್ದು, ಪಾಕ್ನ ಈ ಕ್ರಮ ಖಂಡನಾರ್ಹ ಎಂದು ಹೇಳಿದ್ದಾರೆ. ಭಾರತ ವಿರೋಧಿ ಚಟುವಟಿಕೆಗಳಲ್ಲಿ ತೊಡಗಿರುವವರನ್ನು ಮತ್ತು ಭಯೋತ್ಪಾದಕರನ್ನು ಬೆಂಬಲಿಸುವ ಪಾಕಿಸ್ತಾನದ ದ್ವಂದ್ವ ನಿಲುವು ಮತ್ತೊಮ್ಮೆ ಸ್ಪಷ್ಟವಾಗಿದ್ದು, ಇದನ್ನು ಭಾರತ ಸಹಿಸುವುದಿಲ್ಲ ಎಂದು ಕಠಿಣ ಸಂದೇಶ ರವಾನಿಸಿದ್ದಾರೆ. ಹಿಮಮಾರುತದಿಂದ ಅಮೆರಿಕ, ಬ್ರಿಟನ್, ಫ್ರಾನ್ಸ್ ಮುಂತಾದ ದೇಶಗಳಲ್ಲಿ ತಾಪಮಾನ ಭಾರೀ ಪ್ರಮಾಣದಲ್ಲಿ ಕುಸಿದಿದ್ದು, ಜನಜೀವನ ಅಸ್ತವ್ಯಸ್ತವಾಗಿದೆ. ಭಾರೀ ಪ್ರಮಾಣದ ಈ ಹಿಮಮಳೆಯನ್ನು ಹವಾಮಾನ ತಜ್ಞರು ಆರ್ಕ್ಟಿಕ್ ಸಮಸ್ಯೆ ಎಂದು ಕರೆದಿದ್ದಾರೆ. ಅಮೆರಿಕದ ಪಶ್ಚಿಮ ಪ್ರದೇಶದಲ್ಲಿ ಜನಜೀವನ ಅಸ್ತವ್ಯಸ್ತವಾಗಿದ್ದು, -50 ಡಿಗ್ರಿ ತಾಪಮಾನ ದಾಖಲಾಗಿದ್ದು 7 ಮಂದಿ ಸಾವನ್ನಪ್ಪಿದ್ದಾರೆ. ಶಿಕಾಗೋದಲ್ಲಿ ಅಂಟಾರ್ಟಿಕಾಗಿಂತಲೂ ಕಡಿಮೆ ಪ್ರಮಾಣದ ತಾಪಮಾನವಿದೆ. ವಿಮಾನ ಹಾರಾಟವನ್ನು ಸ್ಥಗಿತಗೊಳಿಸಲಾಗಿದ್ದು, ಇಲ್ಲಿ ತಾಪಮಾನ -3 ಡಿಗ್ರಿಗಿಂತ ಕೆಳಗೆ ಕುಸಿದಿದೆ. ಹ್ಯಾಮಿಲ್ಟನ್ನಲ್ಲಿ ನಡೆದ 4ನೇ ಏಕದಿನ ಕ್ರಿಕೆಟ್ ಪಂದ್ಯದಲ್ಲಿ ಆತಿಥೇಯ ನ್ಯೂಜಿಲೆಂಡ್ 8 ವಿಕೆಟ್ಗಳ ಭರ್ಜರಿ ಗೆಲುವು ಸಾಧಿಸಿದೆ. ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಆರಂಭಿಸಿದ ಭಾರತ ಆರಂಭಿಕ ಓವರ್ಗಳಲ್ಲಿಯೇ ವಿಕೆಟ್ ಕಳೆದುಕೊಂಡು ಅಲ್ಪ ಮೊತ್ತ ಪೇರಿಸಿತು. ಶಿಖರ್ ಧವನ್ 13, ರೋಹಿತ್ ಶರ್ಮಾ 7, ಶುಭಾನ್ ಗಿಲ್ 9 ರನ್ ಗಳಿಸಿ ಪೆವಿಲಿಯನ್ಗೆ ತೆರಳಿದರು. ನಂತರ ಬಂದ ಬ್ಯಾಟ್ಸ್ಮನ್ಗಳು ನಿರೀಕ್ಷಿತ ಆಟವಾಡಲಿಲ್ಲ. ನ್ಯೂಜಿಲೆಂಡ್ ಬೌಲರ್ ಟ್ರೆಂಟ್ ಬೋಲ್ಟ್ 5 ವಿಕೆಟ್ ಕಬಳಿಸಿದರೆ ಗ್ರ್ಯಾಂಡ್ ಹೋಮ್ 3 ವಿಕೆಟ್ ಗಿಟ್ಟಿಸಿ ಭಾರತದ ಬ್ಯಾಟ್ಸ್ಮನ್ಗಳನ್ನು ನಿಯಂತ್ರಿಸುವಲ್ಲಿ ಯಶಸ್ವಿಯಾದರು. ಗುರಿ ಬೆನ್ನತ್ತಿದ್ದ ನ್ಯೂಜಿಲೆಂಡ್ 14.4 ಓವರ್ಗಳಲ್ಲಿ 2 ವಿಕೆಟ್ ನಷ್ಟಕ್ಕೆ 93 ರನ್ ಬಾರಿಸಿ ಗೆಲುವಿನ ನಗೆ ಬೀರಿತು. ಟ್ರೆಂಟ್ ಬೋಲ್ಟ್ ಪಂದ್ಯ ಪ್ರಶಸ್ತಿಗೆ ಭಾಜನರಾದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ದೇಶದ ನಾಗರಿಕರ ಅಭ್ಯುದಯಕ್ಕೆ ಕೇಂದ್ರದಿಂದ ಹಲವು ಯೋಜನೆಗಳ ಪರಿಣಾಮಕಾರಿ ಅನುಷ್ಠಾನ, ರಾಷ್ಟ್ರಪತಿ ರಾಮನಾಥ್ ಕೋವಿಂದ್. ಸಂಸತ್ ಅಧಿವೇಶನ ಮಹತ್ವದ ಚರ್ಚೆ, ಚಿಂತನ ಮಂಥನದಲ್ಲಿ ಭಾಗಿಯಾಗಲು ವಿರೋಧ ಪಕ್ಷಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ಮನವಿ.
ತುಮಕೂರು ಸಿದ್ಧಗಂಗಾ ಮಠದಲ್ಲಿ ಡಾ ಶಿವಕುಮಾರ ಸ್ವಾಮಿ ಪುಣ್ಯಸ್ಮರಣೆ, ಗಣ್ಯರು ಭಾಗಿ. ಹಾಗೂ ಕ್ರಿಕೆಟ್ 4ನೇ ಏಕದಿನ ಪಂದ್ಯದಲ್ಲಿ ಭಾರತದ ವಿರುದ್ಧ ನ್ಯೂಜಿಲೆಂಡ್ಗೆ 8 ವಿಕೆಟ್ಗಳ ಜಯ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 7 ಗಂಟೆಗೆ ಚಂದನದಲ್ಲಿ. ನಮಸ್ಕಾರ.